Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 2 verse 2. The kings of the earth set themselves and the rulers take counsel together against the Lord and against his anointed. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 2:2 ವಚನ. ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ, ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ಹೌದು, ಇವತ್ತಿನ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ ಎಂಬುದಾಗಿ. ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕುವ ಸಂದರ್ಭದಲ್ಲಿ ಹೆರೋದನು ಮತ್ತು ಪಿಲಾತನು ಅದಕ್ಕಿಂತ ಮುಂಚಿತವಾಗಿ ವೈರಿಗಳಾಗಿರ್ತಕ್ಕಂಥವರು ಈಗ ಸ್ನೇಹಿತರಾದರು ಎಂಬುದಾಗಿ ನಾವು ಲೂಕ 23:5-12 ವಚನಗಳಲ್ಲಿ ನಾವು ನೋಡುವಾಗ ಇದನ್ನು ಕಂಡುಕೊಳ್ಳುತ್ತೇವೆ ಪ್ರಿಯರೇ. ಯೇಸು ಸ್ವಾಮಿಗೆ ವಿರೋಧವಾಗಿ ಜನರು ದೂರು ಹೇಳುತ್ತಾ ಇರುವಂತ ಸಂದರ್ಭದಲ್ಲಿ ಪಿಲಾತನ ಮುಂದೆ ಬಂದು ಹೀಗೆ ಹೇಳುತ್ತಾರೆ, ಇವನು ಗಲಿಲಾಯದಿಂದ ಆರಂಭ ಮಾಡಿ ಯಹೂದ ದೇಶದಲ್ಲೆಲ್ಲ ಬೋಧಿಸ್ತಾ ಇದ್ದಾನೆ ಎಂಬುದಾಗಿ ಇವನ ಬಗ್ಗೆ ಹೇಳ್ತಾರೆ. ಆಗ ಪಿಲಾತನು ಈ ಮನುಷ್ಯನು ಗಲಿಲಾಯದವನೋ ಎಂಬುದಾಗಿ ವಿಚಾರಿಸುತ್ತಾನೆ. ಅಂದರೆ ಗಲಿಲಾಯದವರು ಹೆರೋದನ ಅಧಿಕಾರಕ್ಕೆ ಒಳಪಟ್ಟವರಾಗಿದ್ದಾರೆ ಎಂದು ಯೋಚಿಸಿ ಆತನನ್ನು ಹೆರೋದನ ಬಳಿಗೆ ಕಳುಹಿಸಿಕೊಟ್ಟನು. ಆ ಸಂದರ್ಭದಲ್ಲಿ ಹೆರೋದನು ಯೆರೂಸಲೇಮಿನಲ್ಲಿಯೇ ಇದ್ದನು. ಹೆರೋದನು ಯೇಸುವನ್ನು ನೋಡಿ ಬಹಳ ಸಂತೋಷ ಪಡ್ತಾನೆ. ಯಾಕೆಂದರೆ ಯೇಸು ಸ್ವಾಮಿಯ ವಿಷಯವಾಗಿ ಅನೇಕ ವಿಷಯಗಳನ್ನು ಅವನು ಕೇಳಿಸಿಕೊಂಡಿದ್ದನು. ಬಹಳ ದಿವಸಗಳಿಂದ ಯೇಸು ಸ್ವಾಮಿಯನ್ನು ನೋಡಬೇಕು ಎಂಬುದಾಗಿ ಆಶೆ ಪಟ್ಟಿದ್ದನು. ಯೇಸು ಸ್ವಾಮಿಯಿಂದ ಆಗ್ತಕ್ಕಂಥ ಯಾವುದಾದ್ರೂ ಒಂದು ಮಹತ್ ಕಾರ್ಯವನ್ನು, ಸೂಚಕ ಕಾರ್ಯವನ್ನು ನೋಡಬೇಕು ಎಂಬುದಾಗಿ ಅವನು ಆಶೆ ಪಟ್ಟಿದ್ದನು. ಆದುದರಿಂದ ಅನೇಕ ಮಾತುಗಳಿಂದ ಯೇಸು ಸ್ವಾಮಿಯನ್ನು ವಿಚಾರಣೆ ಮಾಡ್ತಾನೆ. ಆದರೆ ಯೇಸು ಸ್ವಾಮಿಯು ಒಂದೂ ಉತ್ತರ ಕೊಡುವುದಿಲ್ಲ. ಹೀಗಿರುವಾಗ ಮಹಾಯಾಜಕರು, ಶಾಸ್ತ್ರಿಗಳು ಯೇಸು ಸ್ವಾಮಿಯ ಮೇಲೆ ಇನ್ನೂ ದೂರು ಹೇಳ್ತಾನೇ ಇದ್ದರು. ಆಗ ಹೆರೋದನು ಆ ಸಿಪಾಯಿಗಳ ಸಂಗಡ ಸೇರಿಕೊಂಡು ಯೇಸು ಸ್ವಾಮಿಗೆ ತಿರಸ್ಕಾರ ಮಾಡಿ, ಪರಿಹಾಸ್ಯ ಮಾಡಿ, ಕೆಂಪು ವಲ್ಲಿಯನ್ನು ಹೊದಿಸಿ ಮತ್ತೆ ತಿರುಗಿ ಪಿಲಾತನ ಬಳಿಗೆ ಕಳುಹಿಸಿಕೊಡ್ತಾನೆ. ಅಲ್ಲಿ ತನಕ ಪಿಲಾತನು ಹೆರೋದನು ಶತ್ರುಗಳಾಗಿದ್ದರು, ಆದರೆ ಈಗ ಅವರಿಬ್ಬರು ಸ್ನೇಹಿತರಾದರು ಎಂದು ನಾವು ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಅನೇಕ ಜನರಿಗೆ ಸಂತೋಷವನ್ನು ಕೊಡುವಂಥ ದೇವರು, ಯಾವಾಗಲೂ ಸಂತೋಷ ಪಡಿರಿ ಎಂಬುದಾಗಿ ಹೇಳಿದ ದೇವರು, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ಎಂಬುದಾಗಿ ಹೇಳಿದ ದೇವರನ್ನು ಕಂಡ ಕೂಡಲೇ ಎಲ್ಲರಿಗೂ ಸಂತೋಷವಾಗುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಹೆರೋದನಿಗೆ ಯೇಸು ಸ್ವಾಮಿಯನ್ನು ನೋಡಿದಾಗ ಸಂತೋಷವಾಗ್ತದೆ. ಆದರೆ ಆ ಸಂತೋಷ ಬಹಳ ದಿನಗಳವರೆಗೆ ಇರಲಿಲ್ಲ. ಯಾಕೆಂದರೆ ಅವನು ಹಾಸ್ಯ ಬುದ್ಧಿಯಿಂದ ಯೇಸು ಸ್ವಾಮಿಯನ್ನು ನೋಡಿದನು. ಆದುದರಿಂದ ಅವನ ಸಂತೋಷ ಕಡೆ ತನಕ ನಿಲ್ಲಲಿಲ್ಲ ಪ್ರಿಯರೇ. ನನ್ನ ಪ್ರಿಯ ದೇವಜನರೇ, ನಮ್ಮ ಯೇಸು ಕ್ರಿಸ್ತನಿಂದ ಆಗ್ತಕ್ಕಂಥ ಸಂತೋಷವು ಅದು ಪರಿಶುದ್ಧಾತ್ಮನಿಂದ ಉಂಟಾಗ್ತಕ್ಕಂಥ ಸಂತೋಷವಾಗಿದೆ. ಅದನ್ನು ನಾವು ಸಂಪಾದಿಸಿಕೊಳ್ಳೋಣ. ಈ ದುರ್ಬುದ್ಧಿಯುಳ್ಳ ಹೆರೋದನು ಹಾಸ್ಯಕರವಾದ ಬಯಕೆಯಿಂದ ಕರ್ತನನ್ನು ನೋಡಿದನು, ಕರ್ತನಿಗೆ ಮಾತಾಡಿಸಿದನು. ಆದರೆ ನಮ್ಮ ಸ್ವಾಮಿ ಮೌನವಾಗಿದ್ದರು. ಯಾಕೆಂದರೆ ಮತ್ತಾಯ 7:6 ಹೀಗೆ ಹೇಳುತ್ತದೆ, ಪರಿಶುದ್ಧವಾದವುಗಳನ್ನು ನಾಯಿಗಳಿಗೆ ಹಾಕಬೇಡಿರಿ, ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ ಎಂಬುದಾಗಿ. ಹಾಗೆ ಹಾಕಿದರೆ ಅವು ಕಾಲಿನಿಂದ ತುಳಿದು ಬಿಡುತ್ತವೆ ಎಂಬುದಾಗಿ. ಯಥಾ ರಾಜ ತಥಾ ಪ್ರಜಾ ಎನ್ನುವ ರೀತಿಯಲ್ಲಿ ಇಲ್ಲಿ ಹೆರೋದನು ಹೇಗೆ ಇದ್ದನೋ ಅದೇ ರೀತಿಯಲ್ಲಿ ಅವನ ಪ್ರಜೆಗಳು ಕೂಡ ಇದ್ದರು. ಅವನ ಸಿಪಾಯಿಗಳು ಕರ್ತನನ್ನು ತುಚ್ಛೀಕರಿಸಿದರು, ಕರ್ತನಿಗೆ ಹಾಸ್ಯ ಮಾಡಿದರು. ಆದುದರಿಂದ ಹಿರಿಯರು ಕಿರಿಯರಿಗೆ ಮಾದರಿಯಾಗಿರಬೇಕಾಗಿತ್ತು ಪ್ರಿಯರೇ. ಕಿರಿಯರು ಹಿರಿಯರ ಆ ದುರ್ಮಾದರಿಯನ್ನು ಅನುಸರಿಸದಂತೆ ನಾವು ಯಾವಾಗಲೂ ಎಚ್ಚರದಿಂದಿರಬೇಕು. ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ನಾವು ಒಂದು ಮಾದರಿಯ ಕ್ರಿಸ್ತಿಯ ಜೀವಿತವನ್ನು ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ರೂಪಾಂತರ ಬೆಟ್ಟದಲ್ಲಿ ಯೇಸು ಕ್ರಿಸ್ತನ ವಸ್ತ್ರವು ಪ್ರಕಾಶಮಾನವಾಗಿ ಮಿಂಚುತ್ತಾ ಇತ್ತು. ಆದರೆ ಇಲ್ಲಿ ಯೇಸು ಸ್ವಾಮಿಯನ್ನು ಹಾಸ್ಯ ಮಾಡುವುದಕ್ಕಾಗಿ ಹೆರೋದನು ಕೆಂಪು ವಲ್ಲಿಯನ್ನು ಹೊದಿಸಿದನು. ಯಾಕೆಂದರೆ ಯೇಸು ಸ್ವಾಮಿ ನಮಗೆ ಬಿಳಿ ವಸ್ತ್ರವನ್ನು ಕೊಡುವುದಕ್ಕಾಗಿಯೇ. ಪ್ರಕಟಣೆ 3:5 ಯಾರ್ಯಾರು ಜಯಶಾಲಿಗಳಾಗ್ತಾರೋ ಅವರಿಗೆ ಶುಭ್ರ ವಸ್ತ್ರವನ್ನು ಹೊದಿಸುವರು ಎಂದು ನಾವು ನೋಡುತ್ತೇವೆ. ಹಾಗೆಯೇ 1 ಪೇತ್ರ 2:9 ನಾವು ಆತನ ಸ್ವಕೀಯ ಜನರು, ನಮ್ಮನ್ನು ಆತನು ಯಾಜಕರನ್ನಾಗಿ ಅರಸರನ್ನಾಗಿ ಮಾಡಿದ್ದಾನೆ. ಆದುದರಿಂದ ನಮಗೆ ಬಿಳಿ ವಸ್ತ್ರವನ್ನು ಕೊಡುವುದಕ್ಕಾಗಿಯೇ ನಮ್ಮ ಯೇಸು ಸ್ವಾಮಿ ಆತನ ಬಳಿ ಯಾವ ಪಾಪ ಅಪರಾಧ ಇಲ್ಲದೆ ಹೋದರೂ ಆ ಕೆಂಪು ವಲ್ಲಿಯನ್ನು ಹೊದಿಸಿಕೊಂಡರು ಪ್ರಿಯರೇ.
ಪಿಲಾತನು ಹೆರೋದನು ಮುಂಚೆ ಒಬ್ಬರಿಗೊಬ್ಬರು ಹಗೆಗಾರರಾಗಿದ್ದರು, ಶತ್ರುಗಳಾಗಿದ್ದರು. ಆದರೆ ಇಲ್ಲಿ ಯೇಸುವನ್ನು ವಿಚಾರಣೆ ಮಾಡುವಾಗ ಅವರು ಒಬ್ಬರಿಗೊಬ್ಬರು ಸ್ನೇಹಿತರಾದರು. ನಮ್ಮ ಪ್ರಿಯ ರಕ್ಷಕನು ನಮ್ಮನ್ನು ದೇವರಿಗೂ ಮತ್ತು ಪರಿಶುದ್ಧ ದೂತರಿಗೂ ಯಾರ್ಯಾರಿಗೆ ಆತನನ್ನು ಆರಿಸಿಕೊಂಡಿದ್ದಾರೋ ಅವರಿಗೆ ಸ್ನೇಹಿತರನ್ನಾಗಿ ಮಾಡಲು ಶಕ್ತನಾಗಿದ್ದಾನೆ. ಹಿಂದೆ ಯೇಸು ಸ್ವಾಮಿಯ ಬಳಿಗೆ ಬರೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಮಹಿಮೆಯುಳ್ಳ ಯೇಸು ಸ್ವಾಮಿಯೇ, ಕರ್ತನೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ಹೆರೋದನ ಮುಂದೆ ನಿಂತುಕೊಂಡು ಆ ಹೆರೋದನು ನಿಮಗೆ ಹಾಸ್ಯ ಮಾಡುತ್ತಿರುವಾಗ ಆ ಹಾಸ್ಯವೆಲ್ಲವನ್ನು ನೀವು ನನ್ನ ನಿಮಿತ್ತವಾಗಿಯೇ ಸಹಿಸಿಕೊಂಡಿದ್ದೀರಿ ಕರ್ತನೆ. ಅದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಆ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ. ಹೆರೋದನಿಂದ ಕೆಂಪು ಹುಲ್ಲಿಯನ್ನು ಹಾಕಿಸಿಕೊಂಡ ದೇವರೇ ನಿನಗೆ ಸ್ತೋತ್ರಪ್ಪ. ಈಗ ನೀವು ಪರಲೋಕದಲ್ಲಿ ಆಸನಾರೂಢನಾಗಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿ ಕುಳಿತುಕೊಂಡಿದ್ದೀರಿ ದೇವರೇ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀವು ಮಾನಕ್ಕೆ ಯೋಗ್ಯರಾಗಿದ್ದೀರಿ ಎಂಬುದಾಗಿ ತಿಳಿದು ನಿಮ್ಮನ್ನು ವಿಶ್ವಾಸದಿಂದ ನಾವು ನೋಡುವಂತೆ ಸಹಾಯವನ್ನು ಅನುಗ್ರಹಿಸಿ ಕರ್ತನೆ. ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.